ನನ್ನಲ್ಲೇ ಚರ್ಚೆ ಮಾಡಿ ಈ ರೀತಿ ಸಮಾಜದಲ್ಲಿ ಯಾಕೆ ಆಗ್ತಾ ಇದೆ ಎನ್ನುವ ವಿಚಾರದಲ್ಲಿ ಯೋಚನೆ ಮಾಡಿದಾಗ ನನಗನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಜೈಲಿಗೆ ಹೋದವರನ್ನು, ಅತ್ಯಾಚಾರಿಗಳನ್ನು ಬಹಿಷ್ಕರಿಸ್ತಾ ಇತ್ತು. ಇವತ್ತು ಹಾಗೆಲ್ಲ. ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂಥ ವ್ಯಕ್ತಿಗಳಿಗೆ ಸಲಾಂ ಮಾಡುವಂಥ ಸಮಾಜದಲ್ಲಿ ನಾವಿದ್ದೇವೆ ಬಂಧುಗಳೇ. ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ಮತ್ತು ಮಾಜಿ ಲೋಕಾಯುಕ್ತರಾದ ಸಂತೋಷ್ ಹೆಗ್ಡೆ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಆಕ್ಷೇಪ ಮತ್ತು ಟೀಕೆ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಕಾರಣ ಅವರು ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾದದ್ದು, ಇದ್ರಿಸ್ ಪಾಷಾ ಹತ್ಯೆ ಸೇರಿದಂತೆ 10 ಹಲವು ಕ್ರಿಮಿನಲ್ ಕೃತ್ಯದಲ್ಲಿ ಭಾಗಿಯಾದ, ಬಂಧನಕ್ಕೆ ಒಳಗಾದ ಮತ್ತು ಧರ್ಮದ್ವೇಷದ ಕೃತ್ಯಗಳಲ್ಲಿ ಭಾಗಿಯಾದ ಕಪ್ಪು ಇತಿಹಾಸವನ್ನ ಹೊಂದಿರುವ ಪುನೀತ್ ಕೆರೆಹಳ್ಳಿಗೆ ಇವರು ಸನ್ಮಾನ ಮಾಡಿರುವ ವಿಡಿಯೋ ಮತ್ತು ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಇವರು ಮತ್ತು ಕೇರಳ ಹೈಕೋರ್ಟ್ನ ವಿಶ್ರಾಂತ ನ್ಯಾಯಾಧೀಶ ಎಸ್ಆರ್ ಬನ್ನೂರ್ಮಠ ಅವರು ಜೊತೆ ಸೇರಿ ಪುನೀತ್ ಕೆರೆಹಳ್ಳಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿರುವ ವಿಡಿಯೋ ಕೂಡ ಪುನೀತ್ ಕೆರೆಹಳ್ಳಿ ಅಭಿಮಾನಿ ಬಳಗದ ಫೇಸ್ಬುಕ್ ಪುಟದಲ್ಲಿ ಹಂಚಿಕೆಯಾಗಿದೆ. ಒಬ್ಬ ರೌಡಿ ಶೀಟರ್, ಅದಕ್ಕಿಂತಲೂ ಹೆಚ್ಚು ಕ್ರಿಮಿನಲ್ ಕೃತ್ಯಗಳಿಗಾಗಿಯೇ ಹೆಸರು ಕೆಡಿಸಿಕೊಂಡಿರುವ ವ್ಯಕ್ತಿಯೊಬ್ಬನಿಗೆ ಸಂತೋಷ್ ಹೆಗ್ಡೆ ಅಂತಹ ಮೇಧಾವಿ ವ್ಯಕ್ತಿ ಸನ್ಮಾನ ಮಾಡುವುದೇ ಎಂಬ ಪ್ರಶ್ನೆ ಅನೇಕರನ್ನ ಕಾಡಿದೆ. ಸಂತೋಷ್ ಹೆಗ್ಡೆ ಅವರು ಪುನೀತ್ಗೆ ಸನ್ಮಾನ ಮಾಡುವುದಲ್ಲದೆ ನಗು ನಗುತ್ತಾ ಕ್ಯಾಮರಾಕ್ಕೆ ಪೋಸ್ ಕೊಟ್ಟಿದ್ದಾರೆ. ಆ ಬಳಿಕ ಪುನೀತ್ ಕೆರೆಹಳ್ಳಿ ಸಂತೋಷ್ ಹೆಗ್ಡೆ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾನೆ. ಇಡೀ ಕಾರ್ಯಕ್ರಮ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ದಿ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರವಣ್ ಲಕ್ಷ್ಮಣ್ ಅವರು ಈ ಪ್ರಶಸ್ತಿ ನೀಡಿದ್ದಾರೆ. ಪುನೀತ್ ಕೆರೆಹಳ್ಳಿ ಎಂದಲ್ಲ, ಇನ್ನಾರನ್ನೇ ಸನ್ಮಾನಿಸುವುದಕ್ಕೂ ಸಂತೋಷ್ ಹೆಗ್ಡೆ ಸ್ವತಂತ್ರರು. ಅವರ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಯಾರೂ ಪ್ರಶ್ನಿಸುವಂತಿಲ್ಲ. ಆದರೆ ಅವರ ಮೇಧಾವಿತ್ವ ಮತ್ತು ನ್ಯಾಯಾಧೀಶ ಎಂಬ ಗುರುತಿಗೆ ಇದು ಹೊಂದುತ್ತದೆಯೇ ಎಂಬುದೇ ಮುಖ್ಯ ಪ್ರಶ್ನೆ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿಯ ಓಟ್ ಚೋರಿ ಆರೋಪವನ್ನು ಸಂತೋಷ್ ಹೆಗ್ಡೆ ಪ್ರಶ್ನೆ ಮಾಡಿದ್ದರು. ಇದೀಗ ಕೆರೆಹಳ್ಳಿಯ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆತನಿಗೆ ಸನ್ಮಾನಿಸುತ್ತಾ ಕ್ಯಾಮರಾಕ್ಕೆ ಪೋಸ್ಟ್ ಕೊಟ್ಟಿದ್ದಾರೆ. ಓರ್ವ ನಿವೃತ್ತ ನ್ಯಾಯಾಧೀಶ ಕ್ರಿಮಿನಲ್ ವ್ಯಕ್ತಿಗೆ ಸನ್ಮಾನ ಮಾಡುವುದಂದ್ರೆ ಏನು? ಅದು ಕೊಡುವ ಸಂದೇಶ ಏನು? ಕ್ರಿಮಿನಲ್ಗಳನ್ನು ಮಟ್ಟ ಹಾಕಬೇಕಾದ ಮತ್ತು ಅವರಿಗೆ ಶಿಕ್ಷೆಯನ್ನು ನೀಡಿ ಅವರ ಕೆಡುಕಿನಿಂದ ಸಮಾಜವನ್ನು ಬಚಾವ್ ಮಾಡಬೇಕಾದ ನ್ಯಾಯಾಧೀಶರೇ ಅಂಥವರಿಗೆ ಸನ್ಮಾನ ಮಾಡುವುದೆಂದರೆ ಅದು ಯುವ ತಲೆಮಾರಿಗೆ ಯಾವ ಸಂದೇಶವನ್ನು ಕೊಡುತ್ತದೆ? ಪುನೀತ್ ಕೆರೆಹಳ್ಳಿಯ ಇತಿಹಾಸವೇ ಕರಾಳವಾದುದು. 10 ಹಲವು ಪ್ರಕರಣಗಳಲ್ಲಿ ಆತ ಭಾಗಿಯಾಗಿದ್ದಾನೆ. ಇದ್ರಿಸ್ ಪಾಷಾ ಪ್ರಕರಣದಲ್ಲಿ ತಲೆತಪ್ಪಿಸಿಕೊಂಡು ಅನ್ಯ ರಾಜ್ಯಕ್ಕೆ ಓಡಿ ಹೋಗಿದ್ದ. ಕಾನೂನನ್ನು ಕೈಗೆತ್ತಿಕೊಳ್ಳುವ ಚಾಳಿಯನ್ನು ಈತ ಹೊಂದಿದ್ದಾರೆ. ಈತ ಧರ್ಮದ್ವೇಷವನ್ನೇ ಉಸಿರಾಗಿಸಿಕೊಂಡಿದ್ದಾನೆ ಎಂಬುದಕ್ಕೆ ಈತನ ಮೇಲಿರುವ ಪ್ರಕರಣಗಳೇ ಸಾಕ್ಷಿ. ಇಂತಹ ಕ್ರಿಮಿನಲ್ ವ್ಯಕ್ತಿಯನ್ನು ಸನ್ಮಾನಿಸುವುದಕ್ಕೆ ಸಂತೋಷ್ ಹೆಗ್ಡೆ ಹೋದುದೇಕೆ? ಅವರಿಗೆ ಇದು ಗೊತ್ತಿರಲಿಲ್ಲವೇ? ಅಚಾನಕ್ಕಾಗಿ ಅವರನ್ನು ವೇದಿಕೆಗೆ ಕರೆದು ಸನ್ಮಾನಿಸುವಂತೆ ಬಲವಂತಪಡಿಸಲಾಯಿತೆ? ಕಾರ್ಯಕ್ರಮದ ಗೊಂದಲದಲ್ಲಿ ಅವರು ಅರಿವಿಲ್ಲದೆ ಕೆರೆಹಳ್ಳಿಯನ್ನ ಸನ್ಮಾನಿಸಿದರೆ, ಅಥವಾ ಎಲ್ಲವೂ ಗೊತ್ತಿದ್ದೇ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ? ಈ ಬಗ್ಗೆ ಸಂತೋಷ್ ಹೆಗ್ಡೆ ಸ್ಪಷ್ಟೀಕರಣ ನೀಡಬೇಕು. ಅವರು ಗೊತ್ತಿದ್ದೇ ಮತ್ತು ಉದ್ದೇಶಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂದಾದರೆ ಅವರ ಬಗೆಗಿನ ಸಾರ್ವಜನಿಕ ಗೌರವಕ್ಕೂ ಅದು ಕುಂದು ತರುತ್ತದೆ. ನ್ಯಾಯಾಧೀಶರು ಹೇಗೆ ನಡ್ಕೊಳ್ಳಬಾರದೋ ಹಾಗೆ ನಡ್ಕೊಂಡ ಅಪಕೀರ್ತಿ ಅವರಿಗೆ ತಟ್ಟುತ್ತದೆ. ಇತರರು ಸನ್ಮಾನಿಸುವುದಕ್ಕೂ ಸಂತೋಷ್ ಹೆಗ್ಡೆ ಸನ್ಮಾನಿಸುವುದಕ್ಕೂ ವ್ಯತ್ಯಾಸ ಇದೆ. ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದವರು, ಲೋಕಾಯುಕ್ತ ಮುಖ್ಯಸ್ಥರಾಗಿದ್ದವರು, ಆ ಮೂಲಕ ಈ ದೇಶದ ಜನರ ಪಾಲಿಗೆ ವಿಶ್ವಾಸಾರ್ಹತೆಯನ್ನು ಪಡೆದವರು. ಅಂಥವರೇ ಓರ್ವ ಕ್ರಿಮಿನಲ್ ಅನ್ನ ಸನ್ಮಾನಿಸುತ್ತಾರೆ ಅಂತಾದರೆ ಅದು ಆಘಾತಕಾರಿ ಬೆಳವಣಿಗೆ. ಆದ್ದರಿಂದ ಸಂತೋಷ್ ಹೆಗ್ಡೆ ಈ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕಾದ ಅಗತ್ಯ ಇದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.